ಕಾಂತಿ. ಹಲೋ ರೀ, ಎಲ್ಲಿದ್ದೀರಾ? ಏನು ವಿಷಯ? ಇಷ್ಟೊತ್ತಾಯ್ತು, ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಕೇಳಿದೆ. ಬರ್ತೀನಿ, ಫೋನ್ ಇಡು. ರೀ, ಈ ಅವಕಾಶಕ್ಕೋಸ್ಕರ 3 ವರ್ಷದಿಂದ ಕಾಯ್ತಾ ಇದ್ದೆ. ಈಗ ಹಣ್ಣು ತಾನಾಗೇ ಬಂದ್ಬಿಟ್ಟಿರ್ತಾ ಇದೆ. ಗುಡ್ ಲಕ್ ಹರ್ಷ, ಗುಡ್ ಲಕ್. ನಾವು ಸರಿಯಾಗಿ ನೋಡ್ಕೊಂಡು ಓಡ್ಸೋಕ್ಕಾಗಲ್ವಾ ಗಾಡಿನ? ನಾನು ರಾತ್ರಿನೂ ಗಮನಿಸ್ತಾ ಇದ್ದೆ, ನೀವು ಔಟ್ ಹೌಸಿಗೂ ಗೇಟಿಗೆ ಓಡಾಡ್ತಿದ್ದೀರಲ್ಲ, ಏನಾಯ್ತು? ಅದು ಇವ್ರು ಏನಾದರೂ ಬಂದ್ರಾ? ಇವ್ರಂದ್ರೆ ನಮ್ಮ ಯಜಮಾನ್ರು. ಮಂಜು ಅವರಾ? ಗೊತ್ತಿಲ್ವಲ್ಲ, ಯಾಕೆ? ಅದೇ ಗೊತ್ತಾಗ್ತಿಲ್ಲ. ರಾತ್ರಿ ಇನ್ನೂ ಬಂದಿಲ್ವಲ್ಲ ಅಂತ ಫೋನ್ ಮಾಡಿದ್ದೆ. ಬೆಳಗಾದ್ರೂ ಇನ್ನೂ ಬಂದಿಲ್ಲ ಅಂದರೆ ನಂಗೆ ಯಾಕೋ ಭಯ ಆಗ್ತದೆ. ಏನು ನಡೀತಾ ಇದೆ ಇಲ್ಲಿ? ಬಾಬು, ಏನೋ ಇನ್ನೂ ಅವಳ ಹತ್ರ ಮಾತು? ಚಿಕ್ಕಮ್ಮ, ಅದು ಕಾಂತಿ, ಬಾಬು ಹತ್ರ ಮಾತಾಡೋಂಥದ್ದು ಏನಿರುತ್ತೆ ನಿಮಗೆ? ನೀವಿಬ್ರು ಹೀಗೆ ಮಾತಾಡ್ತಾ ನಿಂದು ಸರಿ ಕಾಣೋದಿಲ್ಲ. ಬಾಬು, ಹೊರಡು ಇಲ್ಲಿಂದ. ಏನಾಗ್ತಿದೆ ಇಲ್ಲಿ? ಚಿಕ್ಕಪ್ಪ, ಮಂಜು ಅವ್ರು ರಾತ್ರಿ ಹೋದವ್ರು ಇನ್ನೂ ಬಂದಿಲ್ವಂತ, ಅದಕ್ಕೆ ಕಾಂತಿ ಟೆನ್ಷನ್ ಇಲ್ಲಿದ್ದಾರೆ. ಬರ್ತಾನೆ, ಎಲ್ಲಿ ಹೋಗ್ತಾನೆ ಬಿಡು. ಮೇಡಮ್, ನಾನು ಆಫೀಸಿಂದ ರಾಹುಲ್ ಮಾತಾಡ್ತಾ ಇದ್ದೀನಿ. ಮಂಜುನಾಥ್ ಸರ್ ಇಲ್ವಾ? ಅವರಿಲ್ಲ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಊರಿಗೆ ಹೋಗಿದ್ದಾರೆ. ಹಳ್ಳಿ ಅಲ್ವಾ, ಅದಕ್ಕೆ ಸಿಗ್ನಲ್ ಸಿಗ್ತಾ ಇಲ್ಲ. ಅವ್ರು ಬಂದ ತಕ್ಷಣ ನಾನು ವಿಷಯ ತಿಳಿಸ್ತೀನಿ ಬಿಡಿ. ಓಕೆ ಮೇಡಮ್. ಯಾರ್ದು ಫೋನು? ಆಫೀಸಿಂದ ಇವ್ರನ್ನ ಕೇಳ್ಕೊಂಡು ಫೋನ್ ಮಾಡಿದ್ರು. ಊರಿಗೆ ಹೋಗಿದ್ದಾರೆ ಅಂತ ಹೇಳಿದೆ. ಮಂಜುನಾಥ್ ನಿಜವಾಗ್ಲೂ ಊರಿಗೆ ಹೋಗಿದ್ದಾರೆ? ಗೊತ್ತಿಲ್ಲ ಅಂಕಲ್. ಅವ್ರು ನಿಜವಾಗ್ಲೂ ಊರಿಗೆ ಹೋಗಿರ್ಬೋದು. ಒಂದ್ಸಲ ಫೋನ್ ಮಾಡಿ ವಿಚಾರಿಸಿದ್ರೆ ಗೊತ್ತಾಗ್ಬೋದು. ನನ್ನ ಗಂಡನ ಬಗ್ಗೆ ಯಾರ್ಯಾರೋ ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ. ನನ್ನ ಮನೆ ವಿಚಾರನ ಹೇಗೆ ಸಂಭಾಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರವ್ರ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿದ್ರೆ ಸಾಕು. ಹೇಳಮ್ಮ ಐಶ್ವರ್ಯ. ಬಾಬಾ, ಹೇಗಿದ್ದೀರಾ? ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ಆದರೆ ಅಮ್ಮನಿಗೆ ಸ್ವಲ್ಪ ಮೈಗೆ ಹುಷಾರಿಲ್ಲ. 2 ದಿವಸದಿಂದ ಸೀರಿಯಸ್ ಆಗಿದ್ದಾರೆ. ಅತ್ತೆ ಹುಷಾರಿಲ್ವಾ? ಹೌದಮ್ಮ. ಮಂಜುನ್ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾರೆ. ಒಂದ್ಸಲ ಬಂದು ಹೋಗೋದಕ್ಕೆ ಕೇಳಮ್ಮ ಅವನಿಗೆ. ಸರಿ ಬಾಬಾ, ಆದಷ್ಟು ಬೇಗ ನಾನು ಇದನ್ನ ಕರ್ಕೊಂಡು ಬರ್ತೀನಿ. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ. ಈ ರಸ್ತೆ ಕೊನೆಯಲ್ಲಿ ಒಂದು ಅಂಗಡಿ ಇದೆಯಲ್ಲ, ಅಲ್ಲಿ ಕೇಳಬೇಕಿತ್ತು. ಇವ್ರು ಬೇಜಾರಾದಾಗ ಅಲ್ಲಿಗೆ ಹೋಗ್ತಿದ್ರು. ಅಲ್ಲೂ ಅರ್ಜೆ ನಿನ್ನೆಯಿಂದ ಈ ಕಡೆ ಬಂದಿಲ್ಲ ಅಂತ ಹೇಳ್ದ ಅವನು. ಅಯ್ಯೋ, ಹೌದಾ? ಹಾಗಾದ್ರೆ ಎಲ್ಲಿಗೆ ಹೋಗಿರ್ಬೋದು? ರೀ, ಇಲ್ಲಿ ಇದ್ದೀರಾ ನೀವು? ಯಾರು ಇದ್ದೀರಾ ಮನೆಯಲ್ಲಿ? ಕಾಂತಿ ಯಾರು? ಹೇಳಿ ಇನ್ಸ್ಪೆಕ್ಟರ್, ಏನು ವಿಷಯ? ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ಕಾಂತಿ ಯಾರು? ನಾನೇ. ಸರಿ, ಬಂದು ಜೀಪ ಕುತ್ಕೋ. ಏನು ಸರ್ ಇದು? ಇವ್ರ ಜೀಪ್ ಹತ್ತೋಗಿ ಹೇಳ್ತಿದ್ದೀರಿ? ಇವಳು ಮಂಜುನಾಥ್ ಅವ್ರನ್ನ ಅಪಹರಣ ಮಾಡಿಸಿ ಕೊಲೆ ಮಾಡ್ತಿದ್ದಾಳಂತ ಕಂಪ್ಲೇಂಟ್ ಬಂದಿದೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡ್ತಾ ಇದ್ದೀವಿ.